ನಾ ಮಾಡಿದಂತಹ 2ನೇ ತಪ್ಪು ನನ್ನ ಅಪ್ಪನ ಪರ ವಹಿಸದೇ ಇರೋದು. ನನಗಾಗ 4 ವರ್ಷನೋ 5 ವರ್ಷ ನನಗೆ. ನನಗೆ ಹುಟ್ಟುತ್ತಾ ಥೈರಾಯ್ಡ್ ಇರೋ ಕಾರಣ ನನ್ನ ಬೆಳವಣಿಗೆ ತುಂಬ ಕುಂಠಿತವಾಗಿತ್ತು ಆಗ. ನಾನು ಏನೋ ಫಿಸಿಕಲಿ, ಮೆಂಟಲಿ ನಂದು ಅಷ್ಟೊಂದು ಡೆವಲಪ್ಮೆಂಟ್ ಇರಲಿಲ್ಲ. ಆದರೆ ಆಗಿನ ಕಾಲದಲ್ಲಿ ಅದ್ರ ಬಗ್ಗೆ ಯಾರಿಗೂ ಅರಿವು ಕೂಡ ಇರಲಿಲ್ಲ ಅಲ್ವಾ? ಏನಾಯ್ತಪ್ಪ ಅಂತಂದರೆ, ಶಾಲೆಯಲ್ಲಿ ನನಗೆ ಇದ್ರ ಮೇಲೆ ನಿಲ್ಲಿಸಿ, ಟೇಬಲ್ ಮೇಲೆ ನಿಲ್ಲಿಸ್ಬಿಟ್ಟು ಎಲ್ಲ ಮಕ್ಕಳ ಮುಂದೆ ನನಗೆ ಕರಡಿ ಅಂಥೇಳಿ ನನ್ನ ಬಗ್ಗೆ ತಮಾಷೆ ಮಾಡೋರು. ಇಲ್ಲ, ಯಾವುದೋ ಒಂದು ಗಿಡ್ಡಗಂಡಂದು ಒಂದು ಹಾಡು ಯಾವುದೋ ಇತ್ತು. ಸೊ ಅದಕ್ಕೆ ನನಗೆ ಮಧ್ಯದಲ್ಲಿ ಕೂಡಿಸ್ಬಿಟ್ಟು ನನ್ನ ಸುತ್ತಲೂ ಹಾಡು ಹಾಡಿಸೋರು. ಇಂಥ ಗಿಡ್ಡಗಂಡ ನನಗೆ ಯಾಕೆ ಸಿಕ್ಕಿದ್ದಾನೆ ಅನ್ನೋದನ್ನೇನೋ ಒಂದು ಜಾನಪದ ಹಾಡೋದು. ಆ ಹಾಡನ್ನು ಹಾಡಿಸೋರು. ಇಲ್ಲ ಅಂತಂದರೆ ನಮ್ಮ ನಮ್ಮ ಶಾಲೆಯಲ್ಲಿ ಕೆಲವೊಂದು ಸಲ ವಿಪರೀತ ಹೊಡೆಯೋದು ಅಂದರೆ ಅದಕ್ಕೆ ಲೆಕ್ಕನೇ ಇರಲಿಲ್ಲ. ಸೊ ಇಂಥದ್ದೆಲ್ಲ ಪರಿಸ್ಥಿತಿಯಲ್ಲಿ ಏನಾಯಿತು ಅಂದರೆ, ನನ್ನ ಅಪ್ಪ ಯಾವಾಗ ಅವ್ರಿಗೆ ಅನ್ನಿಸ್ತಿತ್ತು ದಟ್ ಟೀಚರ್ಗಳು ತಪ್ಪು ಮಾಡ್ತಿದ್ದಾರೆ ಅಂತ, ಆವಾಗ ಶಾಲೆಗೆ ಬಂದು ಅವರು ಬೈತಿದ್ರು. ಆವಾಗ ಶಾಲೆಯವರು ನನಗೆ ಹೇಳ್ತಿದ್ರು, ನೀವು ಯಾಕೆ ಹೋಗಲ್ಲಿ ಹೇಳಿದ್ದೀರಾ ಅಂತ. ನಾನಾಗ ಸಣ್ಣದಿರೋ ಕಾರಣ ನನಗೆ ಅದು ಅರ್ಥ ಆಗಲಿಲ್ಲ ದಟ್ ನನ್ನ ಅಪ್ಪ ಮಾಡ್ತಿರೋದು ಸರಿ ಅಂತ. ಆದರೆ ನನ್ನ ತಲೆಯಲ್ಲಿ ಏನು ಕೂತ್ಕೊಳ್ತು ಅಂತ ಹೇಳಿದ್ರೆ, ನನ್ನ ಅಪ್ಪನಿಗೆ ನನ್ನ ಬಗ್ಗೆ ಕೇರ್ ಇಲ್ಲ. ಇವರು ಶಾಲೆಗೆ ಬಂದು ಯಾಕೆ ಹೇಳಕ್ಕೆ ಹೋದ್ರು, ಇವರು ಹೇಳಬಾರ್ದಿತ್ತು ಅಂಥೇಳಿ. ಸೊ ಅದು ಎಷ್ಟರ ಮಟ್ಟಿಗೆ ನನ್ನ ಮನಸ್ಸಿನಲ್ಲಿ ಆಳವಾಗಿ ಬೇರೂರ್ತಾ ಹೋಯಿತು ಅಂಥೇಳಿ ನಾನು ನಿಮಗೆ ಮುಂದಿನ ಸರಣಿಯಲ್ಲಿ ಹೇಳ್ತಾ ಹೋಗ್ತೀನಿ. ಇದು ಕೇವಲ ಆರಂಭ ಮಾತ್ರನೇ. ಸೊ ಇದರಿಂದ ಏನಾಯ್ತಪ್ಪ ಅಂತ ಹೇಳಿದರೆ, ನನಗೆ ಶಾಲೆಯಲ್ಲಿ ಒಂದು ರೀತಿಯಾದಂತಹ ಇನ್ಫೆರಿಟಿ ಕಾಂಪ್ಲೆಕ್ಸ್ ಶುರುವಾಯಿತು. ನನಗೆ ನನ್ನ ಅಪ್ಪ ಮನೆಯಲ್ಲಿ ಸಪೋರ್ಟಿಗೆ ಇದ್ದರೂ ಕೂಡ ಶಾಲೆಯಲ್ಲಿ ಈ ಥರ ಆಗ್ತಾ ಹೋದಾಗ ಏನಾಯಿತು ಅಂದರೆ, ನಾನು ಯಾರ ಮುಂದೆ ಹೇಳೋದನ್ನು ನಿಲ್ಲಿಸ್ಬಿಟ್ಟೆ. ನಾನು ಮನೆಗೆ ಬಂದದ್ದು ಯಾವುದೂ ಏನೋ ಹೇಳ್ತಿರಲಿಲ್ಲ. ಸೊ ಆ ಒಂದು ಅದನ್ನು ಕೇಳಿ ನನಗೆ ಹೇಗೆ ಅನ್ಸೋಕ್ಕೆ ಶುರು ಆಯಿತು ಅಂದರೆ, ಎಲ್ಲರೂ ನಾರ್ಮಲ್ ಇದ್ದಾರೆ, ನಾನೊಬ್ಬಳೇ ಅಬ್ನಾರ್ಮಲ್ಲು, ನಾನು ಈ ಸಮಾಜದಲ್ಲಿ ಇರಲಿಕ್ಕೆ ಲಾಯಕ್ಕಿಲ್ಲ, ಆಮೇಲೆ ನಾನು ಯಾಕೆ ಬದುಕಿದ್ದೀನೋ, ಯಾಕೆ ಹುಟ್ಟಿದ್ದೀನೋ, ಈ ರೀತಿಯಾಗಿ ಏನೇನೋ ಒಂದು ವಿಷಯಗಳು ನನ್ನ ತಲೆಯಲ್ಲಿ ಬರಲಿಕ್ಕೆ ಶುರು ಆಯಿತು. ನಾನು ಇದ್ರ ಬದಲಿಗೆ ನನ್ನ ಅಪ್ಪ ಮಾಡಿದ ಸರಿ ಅನ್ನೋ ಒಂದು ಧೈರ್ಯದಿಂದ ನಾನು ಮುಂದೆ ಹೋಗಿದ್ದಿದ್ರೆ, ಅಂದರೆ ನನಗೆ ನನ್ನ ಫ್ಯಾಮಿಲಿದ ಸಪೋರ್ಟ್ ಇದೆ, ಇವ್ರು ಯಾರು ಏನೋ ಮಾಡೋಕ್ಕಾಗಲ್ಲ ಅನ್ನೋ ಒಂದು ಧೈರ್ಯದಲ್ಲಿ ನಾನು ಮುಂದೆ ಹೋಗಿದ್ದಿದ್ರೆ, ಬಹುಶಃ ನಾನು ವಿಚಾರ ಮಾಡುವಂಥ ರೀತಿ, ನನ್ನ ವ್ಯಕ್ತಿತ್ವ ಪ್ರತಿಯೊಂದು ಬೇರೆ ಆಗ್ತಿತ್ತು ಏನೋ. ಹಾಗಾಗಿ ನೀವು ನಿಮ್ಮ ಮಕ್ಕಳಿಗೆ ಅಥವಾ ನಿಮ್ಮ ಅಪ್ಪ ಅಮ್ಮ ನಿಮಗೋಸ್ಕರ ಏನಾದರೂ ಯಾರ ಹತ್ರ ಹೋಗಿ ಜಗಳ ಆಡಿದ್ರು, ಅಥವಾ ನಿಮ್ಮವ್ರು ಯಾರಾದರೂ ಜಗಳ ಆಡಿದ್ರು ಅಂತಂದರೆ ಅದನ್ನು ಅಪ್ರಿಷಿಯೇಟ್ ಮಾಡಿ. ನಿಮ್ಮ ಮಕ್ಕಳಿಗೂ ಕೂಡ ಹೇಳಿ ದಟ್ ಯಾವುದು ಸರಿ, ಯಾವುದು ತಪ್ಪು ಮಾಡಿದಾಗ ನಾವು ಹೋಗಿ ಅದನ್ನು ತಿಳಿಸ್ಬೇಕು, ಹೇಳಬೇಕು. ಅವ್ರು ಏನೇ ಮಾತಾಡಿದ್ರು ಕೂಡ ನೀವು ಅದಕ್ಕೆ ತಲೆ ಕೆಡಿಸ್ಕೋಬಾರ್ದು. ಸರಿನೇ, ತಪ್ಪೇ ಅಂಥೇಳಿ. ಓಕೆ.